ವಿದ್ಯಾರ್ಥಿಗಳೇ, ಅಧ್ಯಾಯ 3 ವಾಸ್ತವ ಸಂಖ್ಯೆಗಳು. ಈ ಪಾಠದ ವಿಡಿಯೋ ಭಾಗ 2ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಪಾಠದಲ್ಲಿ ನಾವು ಇವತ್ತು ಯೂಕ್ಲಿಡ್ನ ಭಾಗಾಕಾರ ಅಲ್ಗಾರಿಥಮ್ ಅನ್ನು ಉಪಯೋಗಿಸಿಕೊಂಡು ಮಹತ್ತಮ ಸಾಮಾನ್ಯ ಅಪವರ್ತನ ಅಂದರೆ ಮಸಾವನ್ನು ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಇದಕ್ಕೆ ಒಂದು ಉದಾಹರಣೆಯಾಗಿ ನಾವು ಒಂದು ಸಮಸ್ಯೆಯನ್ನು ತೆಗೆದುಕೊಳ್ಳೋಣ. ಭಾಗಾಕಾರ ಅಲ್ಗಾರಿಥಮ್ ಅನ್ನು ಉಪಯೋಗಿಸಿಕೊಂಡು 455 ಮತ್ತು 42 ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅತ್ಯಂತ ದೊಡ್ಡ ಸಂಖ್ಯೆ ಅಂದರೆ ಅದು ಮಸಾಣೆ ಆಗಿರುತ್ತದೆ. ಈಗ ಅದನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. 455 ಮತ್ತು 42 ಕೊಟ್ಟ ಸಂಖ್ಯೆಗಳು. ನಾವು ಮೊದಲಿಗೆ 455 ಭಾಜ್ಯವಾಗಿಯೂ 42 ಭಾಜಕವಾಗಿಯೂ ಬರೀಬೇಕು. ಈಗ 42 455ಕ್ಕೆ ಭಾಗಿಸಬೇಕು. ಆವಾಗ 42 10ಲಿ 420 ಆಗ್ತದೆ. ಈಗ ಶೇಷ 35 ಉಳಿಯುತ್ತದೆ. ಇದನ್ನು ಯೂಕ್ಲಿಡ್ನ ಭಾಗಾಕಾರ ಅಲ್ಗಾರಿಥಮ್ ಉಪಯೋಗಿಸಿಕೊಂಡು ನಾವು ಬರೀಬಹುದು. ಹೇಗೆ ಅಂತಂದರೆ 455 ಸಮ 42 ಗುಣಿಸು 10 ಕೂಡಿಸು 35. ಇದನ್ನು ವಿಡಿಯೋ ಭಾಗ 1ರಲ್ಲಿ ನೀವು ಈಗಾಗಲೇ ಕಲಿತಿದ್ದೀರಿ. 455 ಅಂದರೆ ಭಾಜ್ಯ, 42 ಭಾಜಕ, ಇಲ್ಲಿ 10 ಭಾಗಲಬ್ಧ ಆಗಿರುತ್ತದೆ ಮತ್ತು 35 ಶೇಷ. ಈಗ ಮುಂದೆ ನಾವೇನು ಮಾಡಬೇಕು ಅಂದರೆ ಶೇಷದಿಂದ ಭಾಜಕಕ್ಕೆ ಪುನಃ ಭಾಗಿಸಬೇಕು. ಶೇಷದಿಂದ ಭಾಜಕಕ್ಕೆ ಪುನಃ ಭಾಗಿಸಬೇಕು. ಈಗ ಭಾಜಕವು ಇಲ್ಲಿ ಭಾಜ್ಯವಾಗ್ತದೆ, ಶೇಷವು ಭಾಜಕವಾಗ್ತದೆ. 35 1ಲಿ 35. ಈಗ ಶೇಷ 7 ಉಳಿಯುತ್ತದೆ. ಇದನ್ನು ಪುನಃ ಯೂಕ್ಲಿಡ್ನ ಭಾಗಾಕಾರ ಅಲ್ಗಾರಿಥಮ್ ಪ್ರಕಾರ ಬರೆದರೆ 42 ಸಮ 35 ಭಾಜಕ ಗುಣಿಸು 1 ಭಾಗಲಬ್ಧ ಪ್ಲಸ್ 7 ಶೇಷವು. ಈಗ ಇಲ್ಲಿ ಬಂದಂತಹ ಶೇಷವನ್ನು ನಾವು ಭಾಜಕ ಅಂತ ತೆಗೆದುಕೊಂಡು 35 ಭಾಗಲಬ್ಧವನ್ನು ಇಲ್ಲಿರತಕ್ಕಂತಹ ಭಾಜಕವನ್ನು ನಾವು ಭಾಜ್ಯವನ್ನಾಗಿ ತೆಗೆದುಕೊಳ್ಳಬೇಕು. ಇದೇ ರೀತಿ ನಾವು ಈ ಪ್ರಕ್ರಿಯೆಯನ್ನು ಮುಂದುವರಿಸಿದಾಗ ಇಲ್ಲಿ 35 ಭಾಜ್ಯವಾಗ್ತದೆ. ಅಂದರೆ ಹಿಂದೆ ಅದು ಭಾಜಕವಾಗಿತ್ತು. ಶೇಷ 7 ಈಗ ಭಾಜಕವಾಗಿದೆ. 7 5ಲಿ 35 ಕಳೆದಾಗ 0 ಬರ್ತದೆ. ಯೂಕ್ಲಿಡ್ನ ಭಾಗಾಕಾರ ಅಲ್ಗಾರಿಥಮ್ ಉಪಯೋಗಿಸಿಕೊಂಡು ಇದನ್ನು ಬರೆದಾಗ 35 ಸಮ 7 ಗುಣಿಸು ಭಾಗಲಬ್ಧ 5 ಪ್ಲಸ್ ಶೇಷ 0. ಇಲ್ಲಿ ನಾವು ಗಮನಿಸಬೇಕಾದದ್ದು ಶೇಷ 0. ಶೇಷ 0 ಬಂದಾಗ ನಾವು ಗಮನಿಸಬೇಕಾದ್ದು ಇಲ್ಲಿರ್ತಕ್ಕಂತಹ ಭಾಜಕ, ಅದೇ ಭಾಜಕ ಏನಾಗಿರುತ್ತೆ ಅಂದರೆ ಹಿಂದೆ ಅದು ಶೇಷವಾಗಿರುತ್ತೆ. 0 ಶೇಷ ಬರುವ ಹಿಂದಿನ ಭಾಗಾಕಾರದಲ್ಲಿ ಅದು ಶೇಷವಾಗಿರುತ್ತದೆ. ಈಗ ಅದು ಭಾಜಕವಾಗಿರುತ್ತದೆ. ಯಾವಾಗ 0 ಬಂತು ಅದರ ಹಿಂದಿನ ಶೇಷ ಅಥವಾ ಈಗಿನ ಭಾಜಕವೇ ಮಸ ಆಗಿರುತ್ತದೆ. ಅದರಿಂದ ಈ 455 ಮತ್ತು 42ರ ಮಸ 7 ಆಗಿದೆ. ಅದನ್ನು ನಾವು ಏನು ತಿಳಿದುಕೊಳ್ಳಬಹುದು ಅಂದರೆ ಭಾಜಕವು ಭಾಜ್ಯದ ಅಪವರ್ತನವಾಗಿದ್ದರೆ ಅತ್ಯಂತ ಕೊನೆಯ ಸಂಖ್ಯೆಯು 0 ಆಗಿರುತ್ತದೆ. ಆಗ ಕೊನೆಯದಕ್ಕೆ ಹಿಂದಿನ ಶೂನ್ಯವಲ್ಲದ ಶೇಷವು ಮಸ ಆಗಿರುತ್ತದೆ. ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ ಆಗಿರುತ್ತದೆ. ಇಲ್ಲಿ 0 ಶೇಷ ಯಾವಾಗ ಬಂತೋ ಅದರ ಹಿಂದಿನ ಶೇಷ 7 ಅನ್ನೋದು ಮಸ ಆಗಿರುತ್ತದೆ. ಇಲ್ಲಿಗೆ ಇಂದಿನ ಪಾಠವನ್ನು ಮುಗಿಸೋಣ. ಧನ್ಯವಾದ.